ಹೆಲೋ ಎವರಿವನ್, ನಮಸ್ಕಾರ ಎಲ್ಲರಿಗೂ. ಐ ಆಮ್ ಚಂದನ್, ಸ್ಟಡಿಯಿಂಗ್ MCom ಇನ್ ನ್ಯಾಷನಲ್ ಕಾಲೇಜ್ ಲಾಸ್ಟ್ ಸೆಮಿಸ್ಟರ್. ನಾನು ಈಗ ಸಿಂಪಲ್ಲಾಗಿ ಕಸ್ಟಮ್ ಡ್ಯೂಟಿ ಪ್ರಾಬ್ಲಮ್ಸ್ ಯಾವ ಥರ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಕಸ್ಟಮ್ ಡ್ಯೂಟಿ ಅಂದರೆ ಏನು ಅಂತೇಳಿ ತಿಳ್ಕೊಳ್ಳೋಣ. ಮೀನಿಂಗ್ ಆಫ್ ಕಸ್ಟಮ್ ಡ್ಯೂಟಿ. ಕಸ್ಟಮ್ ಡ್ಯೂಟಿ ಈಸ್ ಎ indirect tax imposed or levied by central government or state government on imports of goods to India and exports from India. ಏನು ಇಂಪೋರ್ಟ್ಸು ಎಕ್ಸ್ಪೋರ್ಟ್ಸ್ ಆಗುತ್ತಲ್ಲ ಗೂಡ್ಸು, ಅದರ ಮೇಲೆ ಟ್ಯಾಕ್ಸ್ ಮಾಡೋದನ್ನೇ ಕಸ್ಟಮ್ ಡ್ಯೂಟಿ ಅಂತೇಳಿ ಕರಿತೀವಿ. ಓಕೆ, ನಾವೀಗ ಕಸ್ಟಮ್ ಡ್ಯೂಟಿ ಪೇಯಬಲ್, ಇದು ಇಂಪಾರ್ಟೆಂಟ್ ಕ್ವಶನ್ನು, ಎಕ್ಸಾಮಿನೇಷನ್ಗೆ ಬಹಳ ಪ್ರಮುಖವಾಗಿ ಕೊಡ್ತಾರೆ ಇದನ್ನು. ಇದು ಯಾವ ಥರ ಮಾಡೋದು ಅಂತೇಳಿ ನಿಮಗೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ಈಸ್ ಇದನ್ನು ಫಾರ್ಮೆಟ್ ಯಾವ ಥರ ಅಂತೇಳಿ ಫಸ್ಟ್ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ಕಸ್ಟಮ್ ಡ್ಯೂಟಿ ಪೇಯಬಲ್. ಯಾವ ಥರ ಕಸ್ಟಮ್ ಡ್ಯೂಟಿ ಪೇಯಬಲ್ ಫಾರ್ಮೆಟ್ ಇದೆ ಅಂತಂದರೆ, ಫಸ್ಟು ಕಸ್ಟಮ್ ಡ್ಯೂಟಿ ಪೇಯಬಲ್ ನಾವು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಕ್ಯಾಲ್ಕುಲೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಅದು ಯಾವ ಥರ ಅಂತೇಳಿದ್ರೆ, ಪರ್ಟಿಕ್ಯುಲರ್ಸ್ ಹೆನ್ ಆಗಿರ್ಬೋದು, ಡಾಲರ್ಸ್ ಆಗಿರ್ಬೋದು, ಯಾವ ಒಂದು ಇಂಟರ್ನ್ಯಾಷನಲ್ ಇದಾಗಿದ್ದರೆ ರುಪಿ ಕಾಲಮ್, ನಮ್ಮದು ರುಪಿ ಕಾಲಮ್ ಒಂದು ಡಾಲರ್ ಕಾಲಮು, ಆರ್ ಹೆನ್ ಕಾಲಮ್ ಆರ್ ಎನಿಥಿಂಗ್. ಕಮ್ ಟು ಪರ್ಟಿಕ್ಯುಲರ್ಸ್, FOB ಫಸ್ಟ್ ಒನ್, ಫ್ರೈಟ್ ಆನ್ ಬೋರ್ಡ್. ಏನು ರುಪೀಸ್ ಇರುತ್ತೆ ಅದನ್ನು ಕನ್ವರ್ಟ್ ಮಾಡಬೇಕು ಇಂಡಿಯನ್ ರುಪೀಸ್ಗೆ. ಆರ್ ಹೆನ್ ಇದ್ದರೆ ಹೆನ್ನು, ಆ ಡಾಲರ್ಸ್ ಇದ್ದರೆ ಡಾಲರ್. ಅದು ತಿಳಿಸ್ತೀನಿ ನಿಮ್ಗೆ ಯಾವ್ದಾರ ಅಂತ. ಫಸ್ಟ್ ಫಾರ್ಮೇಟ್ ನೋಡೋಣ. ಆ್ಯಂಡ್ ಫ್ರೈಟ್ ಚಾರ್ಜಸ್, ಫ್ರೈಟ್ ಚಾರ್ಜಸ್ ಮಾಡಬೇಕು. ಇದರಲ್ಲಿ ಎರಡು ಥರ ಫ್ರೈಟ್ ಬರುತ್ತೆ. ಒನ್ ಈಸ್ ಏರ್ ಫ್ರೈಟ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸೀ ಫ್ರೈಟ್. ಏರ್ ಫ್ರೈಟ್ ಬಂದರೆ ಏನು ಮಾಡಬೇಕು ಅಂದರೆ ಆ್ಯಕ್ಚುಯಲ್ ತೊಗೊಳ್ಬೇಕು. ಆ್ಯಂಡ್ 20% ಆನ್ FOB ಮೇಲೆ 20% ತೊಗೋಬೇಕು. ಆ್ಯಕ್ಚುಯಲ್ ಅಂದರೆ ಅವರು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ. ವಿಚ್ ಎವರ್ ಈಸ್ ಲೆಸ್, ಯಾವ್ದು ಕಡಿಮೆ ಇದ್ದರೆ ಅದು ಏರ್ಪೋರ್ಟ್ ತೊಗೋಬೇಕಾಗುತ್ತೆ. ಅದೇ ರೀತಿ ಸೀ ಪೋರ್ಟ್ ಏನಾದರೂ ಕೇಳಿದ್ರೆ ಡೈರೆಕ್ಟಾಗಿ ಅದೇನು ಅಮೌಂಟ್ ಕೊಟ್ಟಿದ್ರೆ ಅದನ್ನೇ ತೊಗೊಳ್ಬೇಕಾಗುತ್ತೆ. ಅದು ಯಾವ ಥರ ಅಂತೇಳಿ ನಿಮಗೆ ನೋಡಿಸ್ತೀನಿ. ಡೈರೆಕ್ಟ್ ಅಮೌಂಟ್ ತೊಗೋಬೇಕಾಗುತ್ತೆ ಸೀ ಪೋರ್ಟ್ ಆದರೆ. ಆ್ಯಂಡ್ ಇನ್ಸೂರೆನ್ಸ್ ಏನಾದರೂ ಅಮೌಂಟ್ ಅವರೇ ಕೊಟ್ಟಿದ್ರೆ ನಾವು ಇನ್ಸೂರೆನ್ಸು ಏನಿದ್ರೆ ಅಮೌಂಟ್ ಅದನ್ನೇ ತೊಗೊಳ್ಬೇಕಾಗುತ್ತೆ. ಅಕಸ್ಮಾತ್ ಅವ್ರು ಕೊಡಲಿಲ್ಲ ಅಂದ ಪಕ್ಷಕ್ಕೆ ನಾವು ಮೆನ್ಷನ್ ಮಾಡಿ 1.125% ಆನ್ FOB, ಫ್ರೈಟ್ ಆನ್ ಬೋರ್ಡ್ ಮೇಲೆ 1.125% ತೊಗೊಳ್ಬೇಕಾಗುತ್ತೆ. ಅದು ಮಾಡಿದ್ರೆ ಕಾಸ್ಟ್ ಆಫ್ ಇನ್ಸೂರೆನ್ಸ್ ಆ್ಯಂಡ್ ಫ್ರೈಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಅದಕ್ಕೆ ಆ್ಯಡ್ ಮಾಡಬೇಕಾಗಿರೋದು ಕಮಿಷನಲ್ಲಿ ಎರಡು ಥರ ಬರುತ್ತೆ. ಒನ್ ಈಸ್ ಸೆಲ್ಲಿಂಗ್ ಕಮಿಷನ್ ಆ್ಯಂಡ್ ಅನದರ್ ಒನ್ ಈಸ್ ಬೈಯಿಂಗ್ ಕಮಿಷನ್. ಈ ಸೆಲ್ಲಿಂಗ್ ಕಮಿಷನ್ ಮಾತ್ರ ನಾವು ಈ ಒಂದು ಬೇಸಿಕ್ ಕಸ್ಟಮ್ ಡ್ಯೂಟಿಯಲ್ಲಿ ಅಲೋ ಮಾಡ್ತೀವಿ. ಸೆಲ್ಲಿಂಗ್ ಕಮಿಷನ್ ಮಾತ್ರ, ಬೈಯಿಂಗ್ ಕಮಿಷನ್ ಅಲೋ ಮಾಡೋದಿಲ್ಲ. ಆ್ಯಂಡ್ ಇನ್ನೊಂದು ಆ್ಯಡ್ ಮಾಡ್ಬೋದು, ಎನಿ ಗೂಡ್ಸ್ ಪ್ರೊವೈಡೆಡ್ ಬೈ ದಿ ಬೈಯರ್ ಟು ದಿ ಸೆಲ್ಲರ್, ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಬರೋದು ನಮಗೆ ಅಸೆಸಬಲ್ ವ್ಯಾಲ್ಯೂ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಕ್ಯಾಲ್ಕುಲೇಷನ್ ಆಫ್ ಲ್ಯಾಂಡೆಡ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತಂದರೆ ಅಸೆಸಬಲ್ ವ್ಯಾಲ್ಯೂನ ಆ್ಯಡ್ ಮಾಡ್ಕೋಬೇಕು. ಅದೇ ರೀತಿ ಅದಕ್ಕೆ ಬೇಸಿಕ್ ಕಸ್ಟಮ್ ಡ್ಯೂಟಿ ಅಂತೇಳಿ ಅದಕ್ಕೆ BCD ಕೊಟ್ಟಿರ್ತಾರೆ. ಅದೇ ರೀತಿ ಅದಕ್ಕೆ ಸೋಷಿಯಲ್ ವೆಲ್ಫೇರ್ ಚಾರ್ಜ್ ಅಂತೇಳಿ, ಸೋಷಿಯಲ್ ವೆಲ್ಫೇರ್ ಚಾರ್ಜ್ 10% ಆನ್ BCD, ಬೇಸಿಕ್ ಕಸ್ಟಮ್ ಡ್ಯೂಟಿ ಮೇಲೆ ಅದು 10% ತೊಗೊಬೇಕು. ಇದರಲ್ಲಿ ಅಕಾರ್ಡಿಂಗ್ ಟು ನ್ಯೂ GST ಬಂದರೆ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ತೊಗೊಳ್ತಾರೆ. ಓಲ್ಡ್ ಸಿಸ್ಟಮಲ್ಲಾದರೆ ಎಜುಕೇಷನ್ ಸೆಸ್, ಹೈಯರ್ ಎಜುಕೇಷನ್ ಸಿಸ್ಟಮ್ ಅಂತೇಳಿ ನಿಮಗೆ ಗೊತ್ತಿದೆ 2%, 1% ಅಂತೇಳಿ ಆ ಥರ ತೊಗೊಳ್ತಾರೆ. ಆ್ಯಂಡ್ ಕ್ಯಾಲ್ಕುಲೇಷನ್ ಆಫ್ IGST ಪರ್ಸೆಂಟೇಜು, ಕಾಂಪೋಸಿಷನ್ ಸೆಸ್, ಆ್ಯಂಟಿ ಡಂಪಿಂಗ್ ಡ್ಯೂಟಿ ಆ್ಯಂಡ್ ಲ್ಯಾಂಡೆಡ್ ವ್ಯಾಲ್ಯೂ ಬರುತ್ತೆ. ಅದು ಯಾವ ಥರ ಅಂತೇಳಿ ನಿಮಗೆ ತಿಳಿಸ್ತೀನಿ. ದಿಸ್ ಈಸ್ ದಿ ಫಾರ್ಮೆಟ್. ಆ್ಯಂಡ್ ಕ್ಯಾಲ್ಕುಲೇಷನ್ ಆಫ್ ಕಸ್ಟಮ್ ಡ್ಯೂಟಿ ಫೈನಲ್, ಇದೇ ನಮ್ಗೆ ಬೇಕಾಗಿರೋದು ಮುಖ್ಯವಾಗಿ. ಅದೆಲ್ಲ ಮಾಡಿದಾದ್ಮೇಲೆ BCD ಏನು ಬೇಸಿಕ್ ಕಸ್ಟಮ್ ಡ್ಯೂಟಿ ಅದರ ಮೇಲೆ ಪ್ಲಸ್ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಆ್ಯಡ್ ಮಾಡಬೇಕಾಗುತ್ತೆ. ಆಮೇಲೆ IGST
ಕೊಟ್ಟಿರ್ತಾರೆ, ನಾವು ಯಾವ ಥರ ಮಾಡೋದು ಅಂತ ತಿಳಿಸ್ತೀನಿ. ಕಾಂಪೋಸಿಷನ್ ಸೆಸ್ ಆ್ಯಂಡ್ ಆ್ಯಂಟಿ ಡಂಪಿಂಗ್ ಸೆಸ್ ಏನಾದರೂ ಕೊಟ್ಟಿದ್ದರೆ ನಮಗೆ ಸಾಮಾನ್ಯವಾಗಿ ಕೊಡೋದು ಆ್ಯಂಟಿ ಡಂಪಿಂಗ್ ಸೆಸ್ಸು, ಕಾಂಪೋಸಿಷನ್ ಸೆಸ್ಸು, IGST ಕೊಡ್ತಾರೆ. ಮೇಜರ್ ಪ್ರಾಬ್ಲಮಲ್ಲಿ ಕೊಡ್ತಾರೆ, ಸಿಮಿಲರ್ ಪ್ರಾಬ್ಲಮಲ್ಸಲ್ಲಿ ಕೊಡೋದಿಲ್ಲ. ಓಕೆ, ಎಕ್ಸೆಟ್ರಾ ಇವನ್ನೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ ಸಿಗೋದು ಕಸ್ಟಮ್ ಡ್ಯೂಟಿ. ಓಕೆ, ದಿಸ್ ಈಸ್ ದಿ ಸ್ಮಾಲ್ ಇಮ್ಯಾಜಿನೇಷನ್ ಆಫ್ ಫಾರ್ಮೆಟ್ ಕ್ಯಾಲ್ಕುಲೇಷನ್ ಆಫ್ ಕಸ್ಟಮ್ ಡ್ಯೂಟಿ. ಓಕೆ, ನೋಟ್ ನೋಡಿ ಇಲ್ಲಿ ಯಾವ ಥರ ಅಂದರೆ UK ಎಕ್ಸಾಂಪಲ್ಲ, ನಾವು ಡಿಸೈನಿಂಗ್ ಆ್ಯಂಡ್ ಡೆವಲಪಿಂಗ್ ಚಾರ್ಜಸ್ ಏನಾದ್ರು ತೊಗೊಳ್ಬೇಕಂದ್ರೆ, ಇವಾಗ ಎಕ್ಸಾಂಪಲ್ UK ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಮತ್ತು ಇಂಗ್ಲೆಂಡ್, ಆಫ್ರಿಕಾ, ಯಾವುದೇ ಬೇರೆ ಒಂದು ಕಂಟ್ರಿ ಆಗಿದ್ದರೆ ಇಂಡಿಯಾ ಪೋರ್ಟು ಆ್ಯಂಡ್ ಫ್ಯಾಕ್ಟ್ರಿ ಪ್ಲೇಸ್, ಈ ಒಂದು ಏನಿದೆ ಡಿಸ್ಟೆನ್ಸು, ಈ UK ಪೋರ್ಟು ಇಂಡಿಯನ್ ಪೋರ್ಟು ಏನು ಅಲ್ಲಿಂದ ಇಲ್ಲಿಗೆ ಇದು ಮಾಡ್ತೀವಲ್ಲ, ಟ್ರಾನ್ಸ್ಪೋರ್ಟೇಷನ್ ಖರ್ಚು ಆಗಿರ್ಬೋದು, ಏನೇ ಒಂದು ಖರ್ಚಸ್ ಏನಾದರೂ ಬಂದಿದ್ರು ಸಹ, ಇನ್ಶೂರೆನ್ಸ್ ಆಗಿರ್ಬೋದು, ಪ್ಯಾಕಿಂಗ್ ಚಾರ್ಜಸ್ಸು ಆ್ಯಂಡ್ ಡಿಸೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್, ಇದೇನಿದ್ರೂ ಸಹ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಅನದರ್ ಒನ್ ಇಂಪಾರ್ಟೆಂಟ್ ನೋಟ್, ಫ್ಯಾಕ್ಟ್ರಿ ಪ್ಲೇಸ್. ಇವಾಗೇನು ಇಂಡಿಯನ್ ಪೋರ್ಟ್ಗೆ ಬಂದಿರುತ್ತೆ ಒಂದು ಗೂಡ್ಸು, ಎಕ್ಸಾಂಪಲ್ ಎಲ್ಲೋ ಬೇರೆ ಕಡೆಯಿಂದ ನಮ್ಮ ಇಂಡಿಯನ್ ಪೋರ್ಟಿಗೆ ಬಂದಿದೆ, ಅಲ್ಲಿಂದ ನಾವು ಏನಾದರೂ ಫ್ಯಾಕ್ಟ್ರಿ ಪ್ಲೇಸಿಗೆ ತೊಗೊಂಡೋಗ್ಬೇಕು ಅಂತಂದರೆ ಆ ಫ್ಯಾಕ್ಟ್ರಿ ಪ್ಲೇಸಲ್ಲಿ ಇನ್ಶೂರೆನ್ಸ್ ಆಗಿರ್ಬೋದು, ಪ್ಯಾಕಿಂಗ್ ಚಾರ್ಜಸ್ಸು, ಡಿಸೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್ಸು ಏನಿದ್ರು ಅದು ಇಗ್ನೋರ್ ಮಾಡಬೇಕಾಗುತ್ತೆ. ಫೈಟ್ ಆ್ಯಂಡ್ ಕಮಿಷನ್ ಈಸ್ ಅಲೌಡ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ನೋಟ್, ಇದು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋ ಕಸ್ಟಮ್ ಡ್ಯೂಟಿ ಮಾಡಬೇಕು ಅಂತ ಹೇಳಿದ್ರೆ, ಎಕ್ಸ್ಚೇಂಜ್ ರೇಟ್ ಆ್ಯಸ್ ಪರ್ RBI ಆ್ಯಂಡ್ ಎಕ್ಸ್ಚೇಂಜ್ ರೇಟ್ ಆ್ಯಸ್ ಪರ್ CBEC. ಇದರಲ್ಲಿ ಎರಡು ಕೊಡ್ತಾರೆ. ಆ್ಯಸ್ ಪರ್ ಇನ್ನಂದರೆ ಯಾವ ಥರ ನಾವು ರೇಟ್ ತೊಗೊಳ್ಬೇಕು ಅಂತ. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಹೇಳ್ತೀನಿ ಯಾವ ಥರ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ನಾವು ಅಮೌಂಟ್ಸ್ ಕೊಟ್ಟಿರ್ತಾರೆ, ರುಪೀಸ್ ಆಗಿರ್ಬೋದು, ಡಾಲರ್ಸ್ ಆಗಿರ್ಬೋದು. ಇವಾಗ ಎಕ್ಸ್ಚೇಂಜ್ ರೇಟ್ ಆ್ಯಸ್ ಪರ್ RBI ಕೊಟ್ಟಿರ್ತಾರೆ, CBEC ಕೊಟ್ಟಿರ್ತಾರೆ. ನಾವು ಯಾವ್ದು ಕನ್ಸಿಡರ್ ಮಾಡಬೇಕು ಅಂತಂದರೆ CBEC ಕನ್ಸಿಡರ್ ಮಾಡಬೇಕಾಗುತ್ತೆ. ಆ್ಯಂಡ್ ಎಕ್ಸ್ಚೇಂಜ್ ರೇಟ್ ಆ್ಯಸ್ ಪರ್ RBI ಆ್ಯಂಡ್ ಎಕ್ಸ್ಚೇಂಜ್ ರೇಟ್ ಆ್ಯಸ್ ಪರ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಇವೆರಡೂ ಕೊಟ್ಟಾಗ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಸೆಂಟ್ರಲ್ ಗೌರ್ಮೆಂಟ್ ಏನು ಕೊಟ್ಟಿರ್ತಾರೆ ಆ ರೇಟ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಆ್ಯಂಡ್ ಎಕ್ಸ್ಚೇಂಜ್ ರೇಟ್ ಆ್ಯಸ್ ಪರ್ CBEC, ಎಕ್ಸ್ಚೇಂಜ್ ಆ್ಯಸ್ ಪರ್ ರೇಟ್ ಆ್ಯಸ್ ಪರ್ CBEC, ಎರಡು CBEC ಆ್ಯಂಡ್ CBEC ಎರಡೂ ಕೊಟ್ಟಿರ್ತಾರೆ. ಆಗ ನಾವು ಯಾವುದು ಲೇಟರ್ ಡೇಟಲ್ಲಿ ಎಂಟ್ರಿ ಆಗಿರುತ್ತೆ ಅದನ್ನು ನಾವು ತೊಗೊಳ್ಬೇಕಾಗುತ್ತೆ. ದಿಸ್ ಈಸ್ ದಿ ಸ್ಮಾಲ್ ನೋಟ್ ಫಾರ್ ಕ್ಯಾಲ್ಕುಲೇಟಿಂಗ್ ದಿ ಕಸ್ಟಮ್ ಡ್ಯೂಟಿ. ಓಕೆ, ನಾವು ಕಮ್ ಟು ದಿ ಪ್ರಾಬ್ಲಮ್ಸ್. ನೋಡಿ, ಈ ಥರ ಪ್ರಾಬ್ಲಮ್ ಕೊಡ್ತಾನೆ. ಫಸ್ಟು ನಾವು ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋಣ, ಯಾವ ಥರ ಮಾಡೋದು ಅಂಥೇಳಿ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋಣ, ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಹೋಗೋಣ. ಆಮೇಲೆ ಪ್ರಾಬ್ಲಮ್ಸ್ ಸಾಲ್ವ್ ಯಾವ ಥರ ಮಾಡೋದು ಅಂತೇಳಿ ತಿಳಿಸ್ತೀನಿ. ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಡಿಟರ್ಮೈನ್ ದಿ ಅಸೆಸಬಲ್ ವ್ಯಾಲ್ಯೂ ಆಫ್ ದಿ ಇಂಪೋರ್ಟೆಡ್ ಎಕ್ವಿಪ್ಮೆಂಟ್ ಅಂತೇಳಿ ಹೇಳಿದ್ದಾನೆ. ಆ್ಯಂಡ್ FOB ಕಾಸ್ಟ್ ಆಫ್ ಎಕ್ವಿಪ್ಮೆಂಟ್ ಜಪಾನ್ ಹೆನ್ 5 lakh rupees ಹೆನ್ ಕೊಟ್ಟಿದ್ದಾನೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಫ್ರೈಟ್ ಆನ್ ಚಾರ್ಜಸ್ ಹೆನ್ ಜಪಾನೀಸ್ ಹೆನ್ 5,000 ಕೊಟ್ಟಿದ್ದಾನೆ. ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಕನೆಕ್ಟೆಡ್ ಟು ಎಕ್ವಿಪ್ಮೆಂಟ್ ಪೈಡ್ ಇನ್ ಇಂಡಿಯಾ ಅಂತೇಳಿ ಕೊಟ್ಟಿದ್ದಾನೆ. ಥರ್ಡ್ ಒನ್, ಆ್ಯಂಡ್ ಇನ್ಶೂರೆನ್ಸ್ ಚಾರ್ಜಸ್ ಪೈಡ್ ಇನ್ ಇಂಡಿಯಾ ಫಾರ್ ಟ್ರಾನ್ಸ್ಪೋರ್ಟೇಷನ್ ಫ್ರಮ್ ಜಪಾನ್ ಅಂತೇಳಿ ಕೊಟ್ಟಿದ್ದಾನೆ, ಇನ್ಶೂರೆನ್ಸ್ ಕೊಟ್ಟಿದ್ದಾನೆ. ಆ್ಯಂಡ್ ಕಮಿಷನ್ ಪೇಬಲ್ ಟು ದಿ ಏಜೆಂಟ್ ಇನ್ ಇಂಡಿಯಾ 35,000. ಆ್ಯಂಡ್ ಎಕ್ಸ್ಚೇಂಜ್ ರೇಟ್ ಆ್ಯಸ್ ಪರ್ RBI 1 hen rupees is equals to 0.45. And exchange rate as per CBEC 1 is equals to N 0.50 ಇಷ್ಟು ಕೊಟ್ಟಿದ್ದಾನೆ. ಈಗ ನಾವು ಏನಂತ ಕೇಳಿದ್ದಾನೆ ಅವನು, ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಡಿಟರ್ಮೈನ್ ದಿ ಅಸೆಸಬಲ್ ವ್ಯಾಲ್ಯೂ ಆಫ್ ಇಂಪೋರ್ಟೆಡ್ ಎಕ್ವಿಪ್ಮೆಂಟ್ಸ್ ಅಂತೇಳಿ ಇಂಪೋರ್ಟೆಡ್ ಎಕ್ವಿಪ್ಮೆಂಟ್ ಮಾಡ್ಕೊತಾನಂತೆ. ಅದು ನಾವು ಅಸೆಸಬಲ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತೇಳಿ ಕೇಳಿದ್ದಾನೆ. ನಾವು ಅಸೆಸಬಲ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಫಾರ್ಮೆಟ್ ಕ್ಯಾಲ್ಕುಲೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ಟೇಕ್ ಒನ್ ಕಾಲಮ್ ಪರ್ಟಿಕ್ಯುಲರ್ಸ್ ಆ್ಯಂಡ್ ಅನದರ್ ಒನ್ ಹೆನ್ ಆರ್ ಡಾಲರ್, ಅಂದರೆ ಇಲ್ಲಿ ಹೆನ್ ಕೊಟ್ಟಿದ್ದಾರೆ, ನಾವು ಯಾವುದು ಇದು ಕೊಟ್ಟಿದ್ರೆ ಅದು ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ಥರ್ಡ್ ಕಾಲಮ್ ಈಸ್ ರುಪೀಸ್. FOB ವ್ಯಾಲ್ಯೂ ಏನು ಕೊಟ್ಟಿದ್ದಾನೆ, ಫ್ರೈಟ್ ಆನ್ ಬೋರ್ಡ್. ನೋಡಿ,
ಮೇಲೆಗಡೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಫ್ರೈಟ್ ಆನ್ ಚಾರ್ಜಸ್ ಎನ್ ಜಪಾನೀಸ್ ಅಂತೇಳಿ ಏನು ಕೊಟ್ಟಿದ್ದಾನೆ, 5000 rupees ಎನ್ ಕೊಟ್ಟಿದ್ದಾನೆ. ಅದನ್ನು ನಾವಿಲ್ಲಿ FOB ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಫಸ್ಟ್ ಒಂದು ಬಿಟ್ಟು 5 lakhs ಇಂಟು 0.5 ನೋಡಿ. ಇಲ್ಲಿ 0.5 ಯಾವುದು ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ವ್ಯಾಲ್ಯೂ. ಎಕ್ಸ್ಚೇಂಜ್ ವ್ಯಾಲ್ಯೂನ ನಾನು ಆಗಲೇ ಹೇಳಿದೆ ನಿಮಗೆ ನೋಟಲ್ಲಿ ಯಾವ್ದು ತೊಗೊಳ್ಬೇಕಾಗುತ್ತೆ, CBEC. ನಾವು ಯಾವ್ದು RBI CBEC ಯಾವ್ದು ಕೊಟ್ಟಿದ್ರೆ ಎರಡರಲ್ಲಿ ತೊಗೋಬೇಕಾಗಿರೋ CBEC ಅದೇನಿದೆ 0.50 ನಮಗೆ ಎಕ್ಸ್ಚೇಂಜ್ ರೇಟ್ ಇದೆ. ಸೊ 5 lakhs ಎನ್ ವ್ಯಾಲ್ಯೂ ಆದರೆ ರುಪಿ ವ್ಯಾಲ್ಯೂ ಎಷ್ಟಾಗಿರುತ್ತೆ, 2,50,000 ಆಗಿರುತ್ತೆ. ಓಕೆ, ಪ್ಲಸ್ ಆ್ಯಡ್ ಫ್ರೈಟ್ ಚಾರ್ಜಸ್. ಓಕೆ, ಫ್ರೈಟ್ ಚಾರ್ಜಸ್ ನಾನು ಆಗಲೇ ನಿಮಗೆ ಫಾರ್ಮೆಟಲ್ಲಿ ಹೇಳಿದೆ ಯಾವ ಥರ ಮಾಡಬೇಕು ಅಂತೇಳಿ. ಆ್ಯಕ್ಚುಯಲ್ ಆ್ಯಂಡ್ 20% ಆನ್ FOB. ಇದು ನಮಗೆ ಇಲ್ಲಿ ಪೋರ್ಟು ಆಗಲಿ, ಸಿ ಪೋರ್ಟ್ ಆಗಿರ್ಬೋದು, ಮತ್ತು ಏರ್ಪೋರ್ಟು ಅಂತೇಳಿ ನಮ್ಗೆ ಯಾವುದೂ ಇಲ್ಲಿ ಗೊತ್ತಾಗ್ತಾಯಿಲ್ಲ ಪರ್ಟಿಕ್ಯುಲರ್ ಆಗಿ. ಅದರಿಂದ ನಾವು ಕೊನೆಯಲ್ಲಿ ನೋಟ್ ಬರಿಬೋದು. ನಾವು ಇವಾಗ ಏರ್ಪೋರ್ಟ್ ಅಂತೇಳಿ ಕನ್ಸಿಡರ್ ಮಾಡೋಣ. ಏರ್ಪೋರ್ಟ್ ಅಂತೇಳಿ ಕನ್ಸಿಡರ್ ಮಾಡಿದ್ರೆ ಆ್ಯಕ್ಚುಯಲ್ ಏನಿದೆ ಅವ್ರೇನು ಕೊಟ್ಟಿರ್ತಾರೆ ನೋಡಿ, ಫ್ರೈಟ್ ಆ್ಯಂಡ್ ಚಾರ್ಜಸ್ ಎನ್ 50,000 ಕೊಟ್ಟಿದ್ದಾರೆ. ಓಕೆ, ಅದನ್ನ ಆ್ಯಕ್ಚುಯಲ್ಸ್ ತೊಗೊಳ್ಳೋಣ. ಬಿ 20% ಆನ್ FOB ಮೇಲೆ ಎಷ್ಟು, 5 lakhs ಕೊಟ್ಟಿರ್ತಾರೆ. 5 lakhs ಇಂಟು FOB ಎಷ್ಟಿದೆ ಇಲ್ಲಿ ನೋಡಿ, 5 lakhs ಇದೆ. 5 lakhs ಇಂಟು 20% ಮಾಡಿದ್ರೆ ಏನಿದೆ 1 lakh ಬರುತ್ತೆ. ಸೊ ವಿಚ್ ಎವರ್ ಈಸ್ ಲೆಸ್ ಅಂತ, ಯಾವ್ದು ಕಡಿಮೆ ಇದೆ ಅಂತ ಹೇಳಿದ್ರೆ 50,000 ಕಡಿಮೆ ಇದೆ. ಸೊ ನಾವು ಅದನ್ನು 50,000 ಇಲ್ಲಿ ತೊಗೊಳ್ತೀವಿ. ಓಕೆ, ಇನ್ಸೂರೆನ್ಸ್ ಏನು ಮಾಡಿದ್ದಾರೆ, ಇನ್ಸೂರೆನ್ಸ್ ಚಾರ್ಜಸ್ ಪೇಯ್ಡ್ ಇನ್ ಇಂಡಿಯಾ ಫಾರ್ ಟ್ರಾನ್ಸ್ಪೋರ್ಟೇಷನ್ ಫ್ರಮ್ ಜಪಾನ್ ಅಂತೇಳಿ ಕೊಟ್ಟಿದ್ದಾನೆ. 45,000 ಡೈರೆಕ್ಟ್ ನಮ್ಗೆ ರುಪೀಸ್ ಆಗಿ ಕೊಟ್ಬಿಟ್ಟಿದ್ದಾನೆ. ಅದರಿಂದ ನಾವೇನು ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನಾವು ಅಮೌಂಟ್ ಕಾಲಮಲ್ಲಿ ಅವರೇನಾದರೂ ಇನ್ಸೂರೆನ್ಸ್ ಕೊಟ್ಟಿಲ್ಲ ಅಂದ ಪಕ್ಷಕ್ಕೆ 1.125% ನಾವು ತೊಗೊಂಡ್ರೆ ಆನ್ FOB ತೊಗೊಂಡ್ರೆ ಇನ್ಸೂರೆನ್ಸ್ ಚಾರ್ಜಸ್ ಬರುತ್ತೆ ನಮಗೆ. ಇವಾಗ ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ ನಾವು 45,000 ಇಲ್ಲಿ ತೊಗೊಂಡಿದ್ವಿ. ಓಕೆ, ನೆಕ್ಸ್ಟ್ ಸೆಲ್ಲಿಂಗ್ ಕಮಿಷನ್ ನೋಡಿ. ಇಲ್ಲಿ FOB ಎಕ್ವಿಪ್ಮೆಂಟ್ ಆಯಿತು, ಫ್ರೈಟ್ ಆ್ಯಂಡ್ ಚಾರ್ಜಸ್ ಆಯಿತು, ಡೆವಲಪ್ಮೆಂಟ್ ಚಾರ್ಜಸ್ ಥರ್ಡ್ ಪಾಯಿಂಟ್ಗೆ ಡೆವಲಪ್ಮೆಂಟ್ ಚಾರ್ಜಸ್ ಕನೆಕ್ಟೆಡ್ ಟು ಎಕ್ವಿಪ್ಮೆಂಟ್ ಪೇಯ್ಡ್ ಇನ್ ಇಂಡಿಯಾ. ನಾನು ಆಗಲೇ ನಿಮ್ಗೆ ಹೇಳಿದೆ ಏನಪ್ಪ ಅಂತಂದರೆ, ನೋಟಲ್ಲಿ ಹೇಳಿದೆ, ಡೆವಲಪ್ಮೆಂಟ್ ಚಾರ್ಜಸ್ ಆಗಿರ್ಬೋದು, ಪ್ಯಾಕಿಂಗ್ ಚಾರ್ಜಸ್ ಆಗಿರ್ಬೋದು, ಯಾವುದೇ ಒಂದು ಇನ್ಸೂರೆನ್ಸ್ ಚಾರ್ಜಸ್ ಆಗಿರ್ಬೋದು, ಇಂಡಿಯಲ್ಲಿ ಏನಾದರೂ ತೊಗೊಳಂಗಿರೋದಿಲ್ಲ. ಅದು ಏನಾದರೂ ಔಟ್ಸೈಡ್ ದಿ ಕಂಟ್ರಿ ಆದರೆ ಮಾತ್ರ ನಾವು ತೊಗೊಳ್ಬೇಕಾಗುತ್ತೆ. ಸೊ ಅದರಿಂದ ಇದು ಡೆವಲಪ್ಮೆಂಟ್ ಚಾರ್ಜಸ್ ಕನೆಕ್ಟೆಡ್ ಟು ಎಕ್ವಿಪ್ಮೆಂಟ್ ಪೇಯ್ಡ್ ಇನ್ ಇಂಡಿಯಾ 1,60,000 ತೊಗೊಂಡಿಲ್ಲ. ಓಕೆ, ನೆಕ್ಸ್ಟ್ ಕಮ್ ಟು ಇನ್ಸೂರೆನ್ಸ್ ಚಾರ್ಜಸ್ ನಾವು ಆಲ್ರೆಡಿ 45,000 ಇಲ್ಲಿ ತೊಗೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಕಮಿಷನ್ ಪೇಯಬಲ್ ಟು ಏಜೆಂಟ್ ಇನ್ ಇಂಡಿಯಾ. ದಿಸ್ ಈಸ್ ಕಮಿಷನ್ ಪೇಯಬಲ್ ಟು ಏಜೆಂಟ್ ಇನ್ ಇಂಡಿಯಾ ಅಂದರೆ ದಿಸ್ ಈಸ್ ಸೆಲ್ಲಿಂಗ್ ಕಮಿಷನ್, ಅಂದರೆ ಅವನು ಕಮಿಷನ್ ಕೊಡ್ತಾ ಇದ್ದಾನೆ ಅಂತೇಳಿ. ಅದರಿಂದ 35,000 ಈ ಸೆಲ್ಲಿಂಗ್ ಕಮಿಷನ್ ಆಗಿರೋದ್ರಿಂದ ನಾವು ತೊಗೊಂಡಿದ್ದೀವಿ, 35,000 ಆಗುತ್ತೆ. ಓಕೆ, ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ ಬರೋದೇ ಅಸೆಸಬಲ್ ವ್ಯಾಲ್ಯೂ. ಸೊ ಕೊನೆಯಲ್ಲಿ ನಾವು ನೋಟ್ ಬರೀಬೇಕು. ಏನಂತ ಹೇಳಿದ್ರೆ, ಪ್ರತಿಯೊಂದು ನಾವು ಏನು ಮಾಡಿರ್ತೀವಿ ಅದ್ರ ಬಗ್ಗೆ ಒಂದೊಂದು ಲೈನಲ್ಲಾಗಲಿ ಒಂದೊಂದು ಪ್ಯಾರದಲ್ಲಾಗಿರ್ಬೋದು ನೋಟ್ ಬರೆದ್ರೆ ಉತ್ತಮವಾದ ಮಾರ್ಕ್ಸ್ ಬರುತ್ತೆ. ಮತ್ತು ನೋಟಲ್ಲಿ ಅಸ್ಯೂಮ್ಡ್ ಟು ಬಿ ಕನ್ಸಿಡರ್ ಆ್ಯಸ್ ಎ ಏರ್ ಟ್ರಾನ್ಸ್ಪೋರ್ಟೇಷನ್ ಅಂತೇಳಿ ನಾವಿಲ್ಲಿ ಆ್ಯಕ್ಚುಯಲ್ಲು ಮತ್ತು 20% ಆನ್ FOB ಮಾಡಿದ್ದೀವಿ. ಯಾಕಪ್ಪ ಅಂತೇಳಿದ್ರೆ ಸಿ ಪೋರ್ಟ್ ಅಂತೇಳಿದ್ರೆ ಏನು ಆ್ಯಕ್ಚುಯಲ್ ಇದ್ದರೆ ಅದನ್ನ ಮಾತ್ರ ತೊಗೊಳ್ತೀವಿ. ಸೊ ಇದರಲ್ಲಿ ಬರೀ ನಾವು ಇದರಲ್ಲಿ ಏರ್ಪೋರ್ಟ್ ಅಂತಲೂ ಕೊಟ್ಟಿಲ್ಲ ಮತ್ತು ಸಿ ಪೋರ್ಟ್ ಅಂತಲೂ ಕೊಟ್ಟಿಲ್ಲ. ಸೊ ಅದರಿಂದ ನಾವು ದಿಸ್ ಈಸ್ ಕನ್ಸಿಡರ್ಡ್ ಆ್ಯಸ್ ಏರ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ಬಿಟ್ಟು ನೋಟ್ ಬರ್ತಿದ್ದೀವಿ. ಓಕೆ, ಈಗ ಸೆಕೆಂಡ್ ಪ್ರಾಬ್ಲಮ್ ಯಾವ ಥರ ಅಂತೇಳಿ ನೋಡೋಣ. ಕಂಪ್ಯೂಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ. ಇದು ಸಹ ಸಿಂಪಲ್ ಆಗಿದೆ, ಅದೇ ಥರನೇ ನೋಡೋಣ ಯಾವ ಥರ ಮಾಡೋದು ಅಂತೇಳಿ. ಮಷಿನರಿ ಇಂಪೋರ್ಟೆಡ್ ಫ್ರಮ್ USA ಬೈ ಏರ್ ಟ್ರಾನ್ಸ್ಪೋರ್ಟೇಷನಲ್ಲಿ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದ್ದಾನೆ. FOB ಪ್ರೈಸ್ ರುಪೀಸ್ ಏನಿದೆ $4,000 rupees ಕೊಟ್ಟಿದ್ದಾರೆ. ಓಕೆ, ಸೆಕೆಂಡ್ ಪ್ರಾಬ್ಲಮ್ ಏರ್ ಫ್ರೈಟ್ ಆ್ಯಂಡ್ USA ಡಾಲರ್ಸ್ $1,200 ಆ್ಯಂಡ್ ಇನ್ಶೂರೆನ್ಸ್ ಚಾರ್ಜಸ್ ಆ್ಯಕ್ಚುಲಿ ನಾಟ್ ಅವೈಲೇಬಲ್ ಅಂತೇಳಿ ಥರ್ಡ್ ಪಾಯಿಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಫೋರ್ತ್ ಒನ್ ಲೋಕಲ್ ಏಜೆಂಟ್ ಕಮಿಷನ್ ಟು ಬಿ ಪೈಡ್ ಇನ್ ಇಂಡಿಯಾ ಕರೆನ್ಸಿ ರುಪೀಸ್ $9,300.
ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಫ್ರಮ್ ಇಂಡಿಯನ್ ಏರ್ಪೋರ್ಟ್ ಟು ಫ್ಯಾಕ್ಟರಿ 4000 ರುಪೀಸ್ ಕೊಟ್ಟಿದ್ದಾರೆ. ಎಕ್ಸ್ಚೇಂಜ್ ವ್ಯಾಲ್ಯೂ ರೇಟ್ 60 ರುಪೀಸ್ ಅಂತೇಳಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಅವರು. ಏನು ನಮಗೆ ಸಿ ಬಿ ಸಿ ಅಂತ ಕೊಟ್ಟಿಲ್ಲ, ಆರ್ ಬಿ ಐ ಅಂತಲೂ ಕೊಟ್ಟಿಲ್ಲ. ಸೊ ಅದರಿಂದ ನಾವು ಡೈರೆಕ್ಟ್ ರುಪೀಸ್ ಕೊಟ್ಟಿರೋದ್ರಿಂದ ನಾವು ಡೈರೆಕ್ಟಾಗಿ 60 ರುಪೀಸ್ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಕ್ಯಾಲ್ಕುಲೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ. ಫಸ್ಟ್ ಪರ್ಟಿಕ್ಯುಲರ್ಸ್ ಡಾಲರ್ಸ್ ಕಾಲಮ್ ಆ್ಯಂಡ್ ರುಪೀಸ್. ಎಫ್ ಒ ಬಿ ತೊಗೊಂಡಿದ್ದೀವಿ ನೋಡಿ, ಎಲ್ಲಿದೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಮೇಲೆಗಡೆ ನೋಡಿ. ಫಸ್ಟ್ ಪಾಯಿಂಟ್ ಓದಿದಾಗ ಮಷಿನರಿ ಇಂಪೋರ್ಟೆಡ್ ಫ್ರಮ್ ಯು ಎಸ್ ಎಯಿಂದ ಮಷಿನರಿ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಅದರಿಂದ ಎಫ್ ಒ ಬಿ ಫ್ರೈಟ್ ಆನ್ ಬೋರ್ಡ್ ಚಾರ್ಜಸ್ ಪ್ರೈಸ್ ಎಷ್ಟಾಗಿದೆ, $US $4000 ರುಪೀಸ್ ಆಗಿದೆ. 4000 ರುಪೀಸ್ ಇಂಟು 60 ನಮ್ಮ ರುಪೀಸ್ ಕನ್ವರ್ಟ್ ಮಾಡಿದ್ರೆ 240 ರುಪೀಸ್ ಬರುತ್ತದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏರ್ ಫ್ರೈಟ್ ಅಂತೇಳಿ ಏರ್ ಫ್ರೈಟ್ ಅಂತೇಳಿ ಒಂದು ಪರ್ಟಿಕ್ಯುಲರ್ ಕೊಟ್ಟಿದ್ದಾನೆ. ಸೊ ಅದರಿಂದ ನಾವು ಎರಡು ಇದು ಮಾಡಬೇಕಾಗುತ್ತೆ. ಒಂದು ಆ್ಯಕ್ಚುಯಲ್ ಎಷ್ಟು ಅವ್ನು ಕೊಟ್ಟಿದ್ದಾನೆ, 1200 ರುಪೀಸ್ ಕೊಟ್ಟಿದ್ದಾನೆ. ಆ್ಯಂಡ್ ಎಫ್ ಒ ಬಿ ಆನ್ 20% ಆನ್ ಎಫ್ ಒ ಬಿ. ಈ ಎಫ್ ಒ ಬಿ ಏನಿದೆ 4000 ಇಂಟು 20% ನಾವು ತೊಗೊಳ್ಬೇಕಾಗುತ್ತೆ. ಅದು ಕೊಟ್ಟಿರೋದಿಲ್ಲ, ನಾವೇ ತೊಗೊಳ್ಬೇಕಾಗುತ್ತೆ. ಎಫ್ ಒ ಬಿ ಆನ್ 20%. ಅದೇನಾಗುತ್ತೆ, ವಿಚ್ ಎವರ್ ಈಸ್ ಲೆಸ್, ಯಾವ್ದು ಕಡಿಮೆ ಇದ್ದರೆ ಅದು ನಾವು ತೊಗೊಳ್ಬೇಕು. ಆ್ಯಕ್ಚುಯಲ್ ಬಂದು 1200, ಎಫ್ ಒ ಬಿ ಬಂದುಬಿಟ್ಟು 20% ಮಾಡಿದ್ರೆ 800 ಬರುತ್ತೆ. ಇದರಲ್ಲಿ ಕಡಿಮೆ ಇರೋದು 800 ರುಪೀಸ್ ತೊಗೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಇವೆರಡನ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 48,000 ಬರುತ್ತೆ ಎಫ್ ಒ ಬಿ. ಇದನ್ನು ಕನ್ವರ್ಟ್ ಮಾಡಿದ್ರೆ 4000, ಇದು 800 ಇಂಟು 60 ಇದು ಮಾಡಿದ್ರೆ ರುಪೀಸ್ ಕನ್ವರ್ಟ್ ಮಾಡಿದ್ರೆ 48,000 ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ಸೂರೆನ್ಸಲ್ಲಿ ನಾಟ್ ಅವೈಲಬಲ್ ಅಂತೇಳಿ ಕೊಟ್ಟಿದ್ದಾನೆ ಪರ್ಟಿಕ್ಯುಲರ್ ಆಗಿ. ಸೊ ಅದರಿಂದ ನಾನು ಆಗಲೇ ಹೇಳಿದೆ ನಿಮಗೆ 1.125% ಆನ್ ಎಫ್ ಒ ಬಿ. ಇದ್ರ ಮೇಲೆ 1.125% ತೊಗೊಂಡ್ರೆ ನಮಗೆ ಇನ್ಸೂರೆನ್ಸ್ ಚಾರ್ಜಸ್ ಸಿಗುತ್ತೆ. ಓಕೆ, ಯಾವುದ್ರ ಮೇಲೆ ಅಂದರೆ ಎಫ್ ಒ ಬಿ ಮೇಲೆ. ಏನು ಮೇಲೆಗಡೆ ಇರುತ್ತೆ, 4000 ರುಪೀಸ್ ಇಂಟು 1.125 $45 ಬರುತ್ತೆ. $45 ಕಾಲಮಲ್ಲಿ ಬರೋದು ಇಂಟು 60% ಕನ್ವರ್ಟ್ ಮಾಡಿದ್ರೆ 2700 ರುಪೀಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಸೆಲ್ಲಿಂಗ್ ಕಮಿಷನ್. ಲೋಕಲ್ ಏಜೆಂಟ್ ಕಮಿಷನ್ ಟು ಬಿ ಪೈಡ್ ಇನ್ ಇಂಡಿಯಾ ಕರೆನ್ಸಿ ರುಪೀಸ್. ಡೈರೆಕ್ಟಾಗಿ ಅಮೌಂಟ್ ಅವನಿಗೆ ಕೊಟ್ಬಿಟ್ಟಿದ್ದಾನೆ. ಆ ಸೆಲ್ಲಿಂಗ್ ಚಾರ್ಜಸ್ ನಾವು ತೊಗೊಳ್ಬೇಕಾಗುತ್ತೆ, ಸೆಲ್ಲಿಂಗ್ ಕಮಿಷನ್. ಸೊ 9300 ರುಪೀಸ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಫ್ರಮ್ ಇಂಡಿಯನ್ ಏರ್ಪೋರ್ಟ್ ಟು ಫ್ಯಾಕ್ಟರಿ. ನಾನು ಆಗಲೇ ನಿಮ್ಗೆ ಹೇಳಿದೆ, ಟ್ರಾನ್ಸ್ಪೋರ್ಟೇಷನ್ ಫ್ರಮ್ ಇಂಡಿಯನ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಏನಾದರೂ ಏರ್ಪೋರ್ಟಲ್ಲಿ ಇಳ್ಕೊಂಡು ಅಲ್ಲಿಂದ ಫ್ಯಾಕ್ಟ್ರಿಗೆ ಏನಾದರೂ ತೊಗೊಂಡೋಗೋ ಚಾರ್ಜಸ್ ಏನಿದ್ರು, ಡೆವಲಪ್ಮೆಂಟ್ ಆಗಿರ್ಬೋದು, ಇನ್ಸೂರೆನ್ಸ್ ಆಗಿರ್ಬೋದು, ಯಾವುದೇ ಒಂದು ಚಾರ್ಜಸ್ಸು ನಾವು ಇದರಲ್ಲಿ ಅಲೋ ಮಾಡೋದಿಲ್ಲ, ಇಗ್ನೋರ್ ಮಾಡ್ತೀವಿ. ಸೊ ಅದರಿಂದ ಅದು ತೊಗೊಂಡಿಲ್ಲ. ಇಷ್ಟು ಪಾಯಿಂಟ್ಸು ನಾವು ಆ್ಯಡ್ ಮಾಡಿದ್ದೀವಿ. ಕೊನೆಯಲ್ಲಿ ಇಷ್ಟೇನಿದೆ 2,48,000 2,700,9300 ಆ್ಯಡ್ ಮಾಡಿದ್ರೆ ನಮಗೆ ಸಿಗೋದೆ ಕೊನೆಯಲ್ಲಿ ಅಸೆಸಬಲ್ ವ್ಯಾಲ್ಯೂ. ಟೋಟಲ್ 3 lakhs ರುಪೀಸ್ ಬರುತ್ತೆ. ದಿಸ್ ಈಸ್ ದಿ ಸಿಂಪಲ್ ಮೆಥಡ್. ಅಂದರೆ ಸಿಂಪಲ್ಲಾಗಿ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್. ಇಲ್ಲಿ 4th ಅಂತೇಳಿ ಬರೆದಿದೆ. ಓಕೆ, ನೋ ಪ್ರಾಬ್ಲಮ್. ಇದರಲ್ಲಿ ಕಸ್ಟಮ್ ಡ್ಯೂಟಿ ಯಾವ ಥರ ಪೇ ಮಾಡಬೇಕು ಅಂತ ಕೇಳಿದ್ದಾರೆ. ಇದನ್ನು ನಾವು ಕ್ಲಿಯರಾಗಿ ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಅಂತೇಳಿ. ಎ ಲಿಮಿಟೆಡ್ ಇಂಪೋರ್ಟ್ ಗೂಡ್ಸ್ ಫ್ರಮ್ USA at Chennai port at cost of ₹1 lakh at FOB ಅಂತೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ಫಸ್ಟ್ ಪಾಯಿಂಟ್, ಪ್ಯಾಕಿಂಗ್ ಚಾರ್ಜಸ್ 22,000 ಆ್ಯಂಡ್ ಸೀ ಫ್ರೈಟ್ ಟು ಇಂಡಿಯನ್ ಪೋರ್ಟ್ $28 ಆ್ಯಂಡ್ ಟ್ರಾನ್ಸಿಟ್ ಇನ್ಶೂರೆನ್ಸ್ $10,000 ಆ್ಯಂಡ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಪೈಡ್ ಟು ಎ consultant in USA by importer $9,000 and selling commission to be paid by a Indian airporter ₹5,000 and rate of exchange announced by RBI ₹59.5 per 1 rupees Indian rupees ₹60 per rate of exchange announced by
CBEC rupees 60 per and rate of basic custom duty 15% and IGST 18%. ಇಲ್ಲಿ ನಮಗೆ ಬೇಸಿಕ್ ಕಸ್ಟಮ್ ಡ್ಯೂಟಿ ಕೊಟ್ಟಿದ್ದಾರೆ ಎಷ್ಟು 15%, IGST ಸಹ ಕೇಳಿದ್ದಾರೆ ಇದರಲ್ಲಿ ಯಾವ ಥರ ಮಾಡಬೇಕು ಅಂತ 18%. ಆ್ಯಂಡ್ ಕಂಪ್ಯೂಟ್ ದಿ ಅಸೆಸಬಲ್ ವ್ಯಾಲ್ಯೂ ಆಫ್ ಕಸ್ಟಮ್ ಡ್ಯೂಟಿ ಪೇಯಬಲ್. ಅವ್ರೇನೇನು ಕೇಳಿದ್ದಾರೆ, ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಅಸೆಸಬಲ್ ವ್ಯಾಲ್ಯೂ, ಕಸ್ಟಮ್ ಡ್ಯೂಟಿ ಪೇಯಬಲ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಮುಖ್ಯವಾಗಿ ನಾವು ಲ್ಯಾಂಡೆಡ್ ವ್ಯಾಲ್ಯೂ, ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಫಸ್ಟ್ ಕಮ್ ಟು ಕ್ಯಾಲ್ಕುಲೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ. ಟೇಕ್ ಒನ್ ಕಾಲಮ್ particulars and dollars column and rupees column. I am not mentioned, sorry. Okay, first take FOB 1 lakh rupees into 60. ಓಕೆ ನೋಡಿ, ಐ ಟೋಲ್ಡ್, ನಾನು ಆಗಲೇ ಹೇಳಿದೆ ನಿಮಗೆ, ರೇಟ್ ಆಫ್ ಎಕ್ಸ್ಚೇಂಜ್ ಅನೌನ್ಸ್ಡ್ ಬೈ RBI ಅಂತ ಕೇಳಿದ್ದಾರೆ. ರೇಟ್ ಆಫ್ ಎಕ್ಸ್ಚೇಂಜ್ ಅನೌನ್ಸ್ಡ್ ಬೈ CBEC. ನಾವು CBEC ತೊಗೊಳ್ಬೇಕಾ ಇಲ್ಲ RBI ತೊಗೊಳ್ಬೇಕಾ ಅಂತೇಳಿ ನಮ್ಮ ಕ್ವಶನ್. ಆದರೆ ನಾನು ಆಗಲೇ ನಿಮ್ಮ ನೋಟಲ್ಲಿ ಹೇಳಿದೆ, CBEC ಏನು ಸೆಂಟ್ರಲ್ ಏನಿರುತ್ತೆ ಅದ್ರ ಪ್ರಕಾರ ನಾವು ಫಾಲೋ ಆಗಬೇಕಾಗುತ್ತೆ ರೇಟ್ ಇದರಲ್ಲಿ. ಸೊ ಅದರಿಂದ ನಾವು CBEC ರೇಟ್ ಏನಿರುತ್ತೆ ಅದರ ಪ್ರಕಾರ ತೊಗೊಳ್ಬೇಕಾಗುತ್ತೆ. CBEC ರೇಟ್ ಏನು ಕೊಟ್ಟಿದ್ದಾನೆ, 60 ರೂಪೀಸ್ ಕೊಟ್ಟಿದ್ದಾನೆ. ಏನು, $1 is equals to 60 rupees. ಆ್ಯಂಡ್ ರೇಟ್ ಆಫ್ ಬೇಸಿಕ್ ಕಸ್ಟಮ್ ಡ್ಯೂಟಿ 15% ಕೊಟ್ಟಿದ್ದಾನೆ ಆ್ಯಂಡ್ IGST 18% ಕೊಟ್ಟಿದ್ದಾನೆ. ಓಕೆ, ಫಸ್ಟ್ FOB ವ್ಯಾಲ್ಯೂ ಏನು ಕೊಟ್ಟಿದ್ದಾನೆ ಇಲ್ಲಿ ಮೇಲೆ ನೋಡೋಣ. FOB 1 lakh rupees ಕೊಟ್ಟಿದ್ದಾನೆ ಡಾಲರ್ಸ್. ಅದು ನಾವು ಇಲ್ಲಿ ತೊಗೊಳ್ಳೋಣ. ಓಕೆ, ಇಲ್ಲಿ ತೊಗೊಂಡಿದ್ದಾದಮೇಲೆ 60 rupees ಆ್ಯಸ್ ಪರ್ CBEC, ಅದನ್ನ 1 lakh rupees ಡಾಲರ್ಸ್ ಕಾಲಮಲ್ಲಿ ಆ್ಯಂಡ್ 60 lakh rupees ಕಾಲಮಲ್ಲಿ ಬರ್ಕೊಂಡ್ವಿ. ಆ್ಯಂಡ್ ಅದಕ್ಕೆ ಫ್ರೈಟ್ ಸೆಕೆಂಡ್ ಓದೋಣ. ಪ್ಯಾಕಿಂಗ್ ಚಾರ್ಜಸ್ ಫಸ್ಟು ನಾವು ಫ್ರೈಟ್ ತೊಗೊಳ್ಬೇಕಾಗುತ್ತೆ. ಫ್ರೈಟ್ ಚಾರ್ಜಸ್ ನೋಡಿ, ಇಲ್ಲಿ ಫ್ರೈಟ್ ಚಾರ್ಜಸ್ ಕೊಟ್ಟಿರೋದ್ರಿಂದ ಅವನು ಡೈರೆಕ್ಟಾಗಿ ಹೇಳಿದ್ದಾನೆ ಫ್ರೈಟ್ ಅಂತೇಳಿ ಹೋದಾಗ ನೋಡಿ, ಫ್ರೈಟ್ ಟು ಇಂಡಿಯನ್ ಪೋರ್ಟ್ ಅಂತ. ಫ್ರೈಟ್ ಅಂತೇಳಿ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿರೋದ್ರಿಂದ ನಾವೇನು ಡೈರೆಕ್ಟ್ ಅಮೌಂಟ್ ಏನಿರುತ್ತೆ $28,000 ಆನ್ ಡೈರೆಕ್ಟಾಗಿ ಇಲ್ಲಿ ತೊಗೊಂಡಿದ್ವಿ. $28,000 ಅಮೌಂಟಲ್ಲಿ ತೊಗೊಂಡಿದ್ವಿ. ಅದನ್ನು ಕನ್ವರ್ಟ್ ಮಾಡಿದ್ರೆ 28 into 60 ರೂಪೀಸ್ ಕನ್ವರ್ಟ್ ಮಾಡಿದ್ರೆ 16,80,000 ಬರುತ್ತೆ. ಓಕೆ, ನೆಕ್ಸ್ಟ್ ಕಮ್ ಟು ಇನ್ಶೂರೆನ್ಸ್. ನೋಡಿ, ಇಲ್ಲಿ ಇನ್ಶೂರೆನ್ಸು ಟ್ರಾನ್ಸಿಸ್ಟ್ ಇನ್ಶೂರೆನ್ಸ್ 10,000 ರೂಪೀಸ್ ಕೊಟ್ಟಿದ್ದಾರೆ. ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ನಮಗೆ ಇನ್ಶೂರೆನ್ಸ್ ಡೈರೆಕ್ಟಾಗಿ ಡಾಲರ್ಸು 10,000 ಕನ್ವರ್ಟ್ ಮಾಡಿದ್ರೆ 66 lakh rupees ಬರುತ್ತೆ. ಓಕೆ, ಅದರ್ ಚಾರ್ಜಸ್ ಏನೇನು ಕೊಟ್ಟಿದ್ದಾನೆ, ಮೇಲೆ ಹೋದರೆ ಪ್ಯಾಕಿಂಗ್ ಚಾರ್ಜಸ್ ಎಷ್ಟು ಕೊಟ್ಟಿದ್ದಾರೆ, 22,000 ಪ್ಯಾಕಿಂಗ್ ಚಾರ್ಜಸ್ ಕೊಟ್ಟಿದ್ದಾರೆ. ಆ್ಯಂಡ್ ಡೈರೆಕ್ಟಾಗಿ ತೊಗೊಂಬಂದರೆ ಡಾಲರ್ಸ್ ಕನ್ವರ್ಟ್ ಮಾಡಿದ್ರೆ 13,20,000 ಬರುತ್ತೆ. ಆ್ಯಂಡ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಪೇಯ್ಡ್ ಟು ಎ ಕನ್ಸಲ್ಟೆಂಟ್ ಇನ್ USA. ನೋಡಿ, USA ಕೊಟ್ಟಿರೋದು. ನಾನು ಆಗಲೇ ನಿಮ್ಗೆ ಹೇಳಿದೆ, ನಮ್ಮ ಇಂಡಿಯಾದಲ್ಲಾದರೆ ಈ ಡೆವಲಪ್ಮೆಂಟ್ ಚಾರ್ಜಸ್ಸು, ಪ್ಯಾಕಿಂಗ್ ಚಾರ್ಜಸ್ ಅವೆಲ್ಲ ಇಗ್ನೋರ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಪೇಯ್ಡ್ ಟು ಎ ಕನ್ಸಲ್ಟೆಂಟ್ ಇನ್ USA ಅಲ್ಲಿ ಬೈ ಇಂಪೋರ್ಟರ್ ಕೊಟ್ಟಿರೋದ್ರಿಂದ ನಾವು ಡೈರೆಕ್ಟಾಗಿ ಈ ಅಮೌಂಟ್ ತೊಗೊಳ್ಬೇಕಾಗುತ್ತೆ. 9,000 rupees ಇಂಟು 60 ಮಾಡಿದ್ರೆ 5,40,000 rupees ಬರುತ್ತೆ. ಓಕೆ, ಪ್ಲಸ್ ಸೆಲ್ಲಿಂಗ್ ಕಮಿಷನ್ ಡೈರೆಕ್ಟಾಗಿ ಅವರೇ ಕೊಟ್ಟಿದ್ದಾರೆ. ಪೇಯ್ಡ್ ಬೈ ಇಂಡಿಯನ್ ಏರ್ಪೋರ್ಟರ್ 5,000 ರೂಪೀಸ್ ಆಗಿ ಕೊಟ್ಟಿದ್ದಾರೆ. ನಾವು ಕನ್ವರ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ನಾವು ರೂಪೀಸ್ನ ಮಾತ್ರ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿದ್ರೆ 10 lakhs 1,45,000 ಬರುತ್ತೆ. ಓಕೆ, ನೆಕ್ಸ್ಟ್ ಈಗ ಕ್ಯಾಲ್ಕುಲೇಷನ್ ಆಫ್ ಕಸ್ಟಮ್ ಡ್ಯೂಟಿ ಪೇಯಬಲ್ ಆ್ಯಂಡ್ ಲ್ಯಾಂಡೆಡ್ ವ್ಯಾಲ್ಯೂ. ಯಾವ ಥರ ಕಸ್ಟಮ್ ಡ್ಯೂಟಿ ಪೇಯಬಲ್ ಆ್ಯಂಡ್ ಲ್ಯಾಂಡೆಡ್ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಒನ್ ಪರ್ಟಿಕ್ಯುಲರ್ ಕಾಲಮ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಡ್ಯೂಟಿ ಪೇಯಬಲ್, ಟ್ಯಾಕ್ಸ್ ಡ್ಯೂಟಿ ಪೇಯಬಲ್, ಆ್ಯಂಡ್ ಥರ್ಡ್ ಒನ್ ಈಸ್ ಅಮೌಂಟ್ ಕಾಲಮ್. ಒಂದು ಖಾಲಿ ಕಾಲಮ್ ಬರೆದಿದೆ, ಅದನ್ನು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಮಿಸ್ ಆಗಿದೆ. ಓಕೆ, ನಾವು ಟೇಕ್
ಅಸೆಸಬಲ್ ವ್ಯಾಲ್ಯೂ ಏನಿಲ್ಲಿ ಬಂದಿದೆ ಮೇಲೆ ಕೆಳಗಡೆ ಅಸೆಸಬಲ್ ವ್ಯಾಲ್ಯೂ ಎಷ್ಟು ಬಂದಿದೆ 1,1,45,000 ನೋಡಿ. ಇಲ್ಲಿ ಅಸೆಸಬಲ್ ವ್ಯಾಲ್ಯೂ ಏನು ಕ್ಯಾಲ್ಕುಲೇಟ್ ಮಾಡಿರ್ತೀವಿ, ಇಲ್ಲಿ ಕಸ್ಟಮ್ ಡ್ಯೂಟಿ ಪೇಯಬಲಲ್ಲಿ ಅದು ಕ್ಯಾಲ್ಕುಲೇಟ್ ಮಾಡುವಾಗ ತೊಗೊಳ್ಬೇಕಾಗುತ್ತೆ. ಅಸೆಸಬಲ್ ವ್ಯಾಲ್ಯೂ ಎಷ್ಟು 1,1,45,000 ಬಂದಿದೆ. ಎಷ್ಟು ಅಸೆಸಬಲ್ ವ್ಯಾಲ್ಯೂ. ಅಸೆಸಬಲ್ ವ್ಯಾಲ್ಯೂಗೆ ಪ್ಲಸ್ ಬೇಸಿಕ್ ಕಸ್ಟಮ್ ಡ್ಯೂಟಿ BCD ಆನ್ 15% ತೊಗೊಳ್ಬೇಕಾಗುತ್ತೆ. 15% ಯಾಕೆ ತೊಗೊಳ್ಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ 15%. 7 ಪಾಯಿಂಟಲ್ಲಿ ಹೋದರೆ ರೇಟ್ ಆಫ್ ಎಕ್ಸ್ಚೇಂಜ್ ಅನೌನ್ಸ್ಡ್ ಬೈ CBEC 60 per rupees and dollars. ರೇಟ್ ಆಫ್ ಬೇಸಿಕ್ ಕಸ್ಟಮ್ ಡ್ಯೂಟಿ 15%, BCD 15% ಕೊಟ್ಟಿದ್ದಾನೆ ಆ್ಯಂಡ್ IGST 18% ಕೊಟ್ಟಿದ್ದಾನೆ. ಓಕೆ, ನಾವು BCD 15% ನಾವು ತೊಗೊಳ್ತೀವಿ ಯಾವುದ್ರ ಮೇಲೆ? ಆನ್ ಅಸೆಸಬಲ್ ವ್ಯಾಲ್ಯೂ. ಎಷ್ಟು ಬರುತ್ತೆ? 15,21,750 ಬರುತ್ತೆ. ಡ್ಯೂಟಿ ಪೇಯಬಲ್ಲೂ ಬರೀಬೇಕಾಗುತ್ತೆ ಆ್ಯಂಡ್ ಅಮೌಂಟ್ ಕಾಲಮಲ್ಲೂ ಬರೀಬೇಕಾಗುತ್ತೆ. ಯಾವುದು? 15,21,750. ಇದು ಡ್ಯೂಟಿ ಪೇಯಬಲ್, ಇದು ಅಮೌಂಟ್. ಓಕೆ, ಆ್ಯಂಡ್ ಆ್ಯಡ್ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಅಂತೇಳಿ ಅಟ್ 10% ಆನ್ BCD. ಇದು ಕೊಟ್ಟಿರೋದಿಲ್ಲ, ನಾವೇ ಇದಕ್ಕೆ ಮಾಡಬೇಕಾಗುತ್ತೆ. ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಅಂತೇಳಿ ಅಟ್ 10% ಆನ್ BCD. ಇದನ್ನು ಈ ಥರ ಆದರೂ ಬರೀಬೋದು, ಇಲ್ಲಾಂದರೆ ಹೈಯರ್ ಎಜುಕೇಷನ್ ಸೆಸ್ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಸೆಸ್ ಅಂತೇಳಿ ಬರುತ್ತೆ 3%. ಇವಾಗ ಅದನ್ನು ತೆಗೆದಾಕಿದ್ದಾರೆ. ಆ್ಯಸ್ ಪರ್ ನ್ಯೂ ಸಿಲೆಬಸ್ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಅಟ್ 10% ಆನ್ BCD. ಬೇಸಿಕ್ ಕಸ್ಟಮ್ ಡ್ಯೂಟಿ ಏನಿದೆ 1,1,45,000 ಇಂಟು 10% ಮಾಡಿದ್ರೆ BCD ಬರುತ್ತೆ. ಆ 10% BCD ಮಾಡಿದ್ರೆ 1,57,175 ಅಮೌಂಟ್ ಏನಿದೆ ಅದು ಡ್ಯೂಟಿ ಪೇಯಬಲಲ್ಲೂ ಬರೀಬೇಕಾಗುತ್ತೆ, ಅಮೌಂಟ್ ಕಾಲಮಲ್ಲೂ ಬರೀಬೇಕಾಗುತ್ತೆ. ಪ್ಲಸ್ IGST 18% IGST ಇದ್ರ ಮೇಲೆ ಮಾಡಬೇಕಾಗುತ್ತೆ. IGST ಓಕೆ, ಈಗ ಏನು 1,1,45,000 ಪ್ಲಸ್ 15,21,750 ಪ್ಲಸ್ 1,57,145 ಅಮೌಂಟ್ ಕಾಲಮ್ ಏನಿದೆ ಅದನ್ನು 3 ಐಟಮ್ಸ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 1,18,239 ಸಮಥಿಂಗ್ ಬರುತ್ತೆ. ಓಕೆ, ಅದಕ್ಕೆ 18% ಮಾಡಿದ್ರೆ ಇದನ್ನು ಮಾತ್ರ ಆ್ಯಡ್ ಮಾಡಬೇಕಾಗುತ್ತೆ. ಈ 3 ಐಟಮ್ಸು ಆ್ಯಡ್ ಮಾಡಿ ಇದು ಡ್ಯೂಟಿ ಪೇಬಲ್ ಆ್ಯಡ್ ಮಾಡಬಾರ್ದು. ಈ ಅಮೌಂಟ್ ಕಾಲಮ್ ಮಾತ್ರ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 1,18,23,000 ಸಮಥಿಂಗ್ ಬರುತ್ತೆ. ಓಕೆ, ಅದನ್ನು 18% ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 21,28,307 ಬರುತ್ತೆ. ಅಲ್ಲೂ ಮತ್ತು ಡ್ಯೂಟಿ ಪೇಯಬಲ್ಲು ಅದನ್ನು ತೊಗೊಳ್ಬೇಕಾಗುತ್ತೆ ಮತ್ತು ಅಮೌಂಟ್ ಪೇಯಬಲ್ಲು ತೊಗೊಳ್ಬೇಕಾಗುತ್ತೆ. ಅಮೌಂಟ್ ರುಪೀಸು ಆ್ಯಂಡ್ ಲ್ಯಾಂಡೆಡ್ ಕಾಸ್ಟ್ ಅಂಡರ್ಲೈನ್ ಮಾಡಿ. ಏನು ಈ ಅಮೌಂಟ್ ಇರುತ್ತಲ್ಲ, ಅಮೌಂಟ್ ಕಾಲಮಲ್ಲಿ ಏನು ಅಮೌಂಟ್ ಇರುತ್ತೆ ಅದನ್ನು ಎರಡನ್ನು ಆ್ಯಡ್ ಮಾಡಬೇಕು. 1,18,23,900 ಪ್ಲಸ್ 21,28,307 ಅದು ಮತ್ತು ಅದನ್ನು ಆ್ಯಡ್ ಮಾಡಿದ್ರೆ 1,39,525 ಬರುತ್ತೆ ಅಮೌಂಟು ಸಮಥಿಂಗ್ ಬರುತ್ತೆ. ಅದನ್ನೇನಂತಾರೆ? ಲ್ಯಾಂಡೆಡ್ ವ್ಯಾಲ್ಯೂ. ಅಮೌಂಟ್ ಏನಿರುತ್ತೆ ಅದನ್ನ ಆ್ಯಡ್ ಮಾಡಿದ್ರೆ ಲ್ಯಾಂಡೆಡ್ ಕಾಸ್ಟ್ ಅಂತೇಳಿ ಕರೀತಾರೆ. ಆ್ಯಂಡ್ ಇದೇನು ಡ್ಯೂಟಿ ಪೇಯಬಲ್ ಏನಿರುತ್ತೆ ಇದನ್ನು 3ನ್ನ ಆ್ಯಡ್ ಮಾಡಿಕೊಂಡ್ರೆ ಕಸ್ಟಮ್ ಡ್ಯೂಟಿ ಪೇಯಬಲ್ 38,07,232 ಕಸ್ಟಮ್ ಡ್ಯೂಟಿ ಬರುತ್ತೆ. ಇದು ಲ್ಯಾಂಡೆಡ್ ಕಾಸ್ಟ್ ಬರುತ್ತೆ. ಈ ಥರ ಪ್ರಾಬ್ಲಮ್ ಮಾಡ್ತಾರೆ. ಈ ಥರ ಮಾಡೋದು ಪ್ರಾಬ್ಲಮ್ಮು. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಖಂಡಿತ ಗೊತ್ತಾಗಲಿಲ್ಲ ಅಂದರೆ ಹೇಳಿ, ತಿಳಿಸ್ತೀನಿ. ನನಗೆ ಗೊತ್ತಿರೋದು ಮಟ್ಟಕ್ಕೆ ತಿಳಿಸಿದ್ದೀನಿ. ಥ್ಯಾಂಕ್ ಯು.